ಹಲೋ ನಮಸ್ತೆ ಮೇಡಮ್. ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಾಂತೇಶ್ ಅಂತ ಹುಬ್ಬಳ್ಳಿಯಿಂದ ಮಾತಾಡ್ತಿದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದು ಮೊಬೈಲ್ ನಂಬರ್ ಟೋಟಲ್ ಮಾಡಿದ್ರೆ 60 ಬರುತ್ತೆ, ಅದು ಚೆನ್ನಾಗಿದೆಯಾ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 26/1/95. ಓಕೆ, ಹುಟ್ಟಿದ ಸಮಯ 7:30 ಸಂಜೆನಾ ಬೆಳಗ್ಗೆನಾ? PM. ಸಂಜೆ ಮೇಡಮ್, PM. ಮೇಡಮ್ ಸಮಯ ಏನು ಬೇಡ, ಹಾ, ಟೋಟಲ್ ಮಾಡಿದ್ರೆ 60 ಬರ್ತಾ ಇದೆ. ಹಾ 60 ಬರ್ತಾ ಇದೆ ಮೇಡಮ್. ತಗೋಬೋದು ಸರ್, ತಗೊಳ್ಳಿ. 9964 ಹ್ಞೂ 36. 6 ಬಂದರೆ ಓಕೆ ಸರ್, 6 ಬಂದರೆ ಓಕೆ ಅಂತೇಳಿ ಮೇಡಮ್. ಓಕೆ ಸರ್, 6 ನಂಬರ್ ಬಂದ್ರೆ ಓಕೆ ಸರ್, ಒಳ್ಳೇದಾಗುತ್ತೆ, ಚೆನ್ನಾಗಿದೆ. ಕೇಳಿಸ್ತಾ? ಕಟ್ಟಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಂಗಿ ಮಗ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 9/2 ಹಾ, ಓಕೆ, 1997. 97. ಹುಟ್ಟಿದ ಸಮಯ ಬೆಳಗ್ಗೆ 9:30 9:30 ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಇದು ಕುಂಭರಾಶಿ ಹಾ, ಹೇಳಿ. ಕುಂಭರಾಶಿ ಶತಭಿಷ ನಕ್ಷತ್ರ, ಏನು ಪ್ರಶ್ನೆ ಅಮ್ಮ? ಅವ್ರು ಮದುವೆ ಬಗ್ಗೆ ಫೈನಾನ್ಸ್ ಬಗ್ಗೆ ಸ್ವಲ್ಪ. ಫೈನಾನ್ಸ್ ಬಗ್ಗೆ, ಮದುವೆ ಬಗ್ಗೆ ಅಂತ ಬಂದರೆ, ಮದುವೆ ಅಂದರೆ ಮದುವೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಅವರ ಮದುವೆ ಲೈಫು ಕೆಟ್ಟಿದೆ ಅಮ್ಮ. ಅವರ ಒಂದು ಗ್ರಹಗಳಿಂದ ಅವ್ರ ಮದುವೆ ಲೈಫು ಕೆಟ್ಟಿದೆ ಅಂತ ಹೇಳುತ್ತೆ. 2014ರಿಂದ 2033ವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಏನು ಫೈನಾನ್ಸ್ ಅಂದೆ ಅಂದರೆ ಎಲ್ಲಾದರೂ ಲೋನು ಗೀನು ಸಾಲ ಆಗಿದೆಯಾ ಅವ್ರಿಗೆ? ಸಾಲ ಇದೆ, ಮನೇಲಿ ನಿಲ್ತಾ ಇಲ್ಲ, ದುಡ್ಡು ಗಿದ್ದಕ್ಕಾಗಲ್ಲ ಅದಕ್ಕೆ. ಹಾಂ ಹಾಂ, ಏನು ಕೆಲಸ ಮಾಡ್ತಾರೆ? ಇದು ಕ್ಯಾರೆಟ್ ಬಿಸ್ನೆಸ್. ಹಾಂ, ಕ್ಯಾರೆಟ್ ಇದರಲ್ಲಿ ಸ್ವಲ್ಪ ಮ್ಯಾನೇಜರ್ ಆಗಿದ್ದಾರೆ, ಸ್ಥಳೀಯರಾಗಿ. ನಮ್ಮ ತಂಗಿ ಮಗನಿಗೆ ಕೇಳ್ತಾರೆ. ಹೌದಾ, ಓಕೆ ಓಕೆ. ಅವರ ಫೈನಾನ್ಸ್ ಇಂಪ್ರೂವ್ಮೆಂಟ್ಗೆ ಸ್ವಲ್ಪ, ಯಾಕಂದರೆ ಗ್ರಹಗಳು ಅವ್ರಿಗೆ ಏನಾಗಿದೆ ಅಂದರೆ ಎಲ್ಲ ಮನೆ ಖಾಲಿ, ಒಂದು 3 ಮನೇಲಿ ಎಲ್ಲ ಗ್ರಹಗಳು ಇದ್ದಾವೆ. ಹಾಗಾಗಿ ಈ ನಡೀತಾ ಇರೋ ಟೈಮ್ಗೆ ಅವರು ಒಂಚೂರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಪರಿಹಾರ ಅಂತಂದರೆ ಏನಿಲ್ಲ, ಅದೇ ಈ ಫೈನಾನ್ಸ್ ಸ್ವಲ್ಪ ಲಾಸ್ ಆಗ್ತಾರೆ ಅಂತ ಹೇಳುತ್ತೆ ಈ ವರ್ಷ, ಬರೋ ವರ್ಷದಲ್ಲಿ. ಅದನ್ನು ಸ್ವಲ್ಪ ನೋಡ್ಕೋಬೇಕು. ಅದಕ್ಕೆ ನೋಡಿ, ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಿದೆ ಅಲ್ವಾ, ನಂಬರ್ಗೆ ಫೋನ್ ಮಾಡಿ. ನಮ್ಮಲ್ಲಿ ಸಿಗುವಂತಹ ನೋಡಿ ಶನಿ ಗ್ರಹದ ಒಂದು ಸ್ಟೋನ್, ಯಾಕಂದರೆ ಅದೇ ದಶ ನಡೀತಾ ಇರೋದ್ರಿಂದ ಅವನನ್ನು ತಂದು ಮನೇಲಿ ಇಟ್ಕೊಂಡ್ರೆ, ಆ ಒಂದು ಸ್ಟೋನನ್ನು ತಂದು ಮನೇಲಿ ಇಟ್ಕೊಂಡ್ರೆ ತುಂಬ ಪಾಸಿಟಿವ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಸಾಲಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳುತ್ತೆ. ಅಂದರೆ ದುಡ್ಡು ನಿಲ್ಲಲ್ಲ, ಆಮೇಲೆ ಅದರಿಂದ ಒಂದು ಕಾಕಕ್ಕೆ ಹೋಗಿ ಇನ್ನೊಂದಕ್ಕೆ ಲೋನ್ ಮಾಡೋದು, ಸಾಲ ಮಾಡೋದು, ಈ ಥರ ಆಗುತ್ತೆ. ಇನ್ನು 2 ವರ್ಷ ಅವ್ರಿಗೆ ತುಂಬ ಟೈಮ್ ಕೆಟ್ಟಿದೆ. ಹಾಗಾಗಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ನಮ್ಮ ನಂಬರ್ ಕರೆ ಮಾಡಿ. ನಿಮಗೆ ಒಂದು 3 ಥರ ಸ್ಟೋನ್ ಕೊಡ್ತೀನಿ, ಅಥವಾ ಒಂದು ಬ್ರೇಸ್ಲೆಟ್ ಆದರೂ ಕೊಡ್ತೀನಿ, ಕೈಗೆ ಹಾಕೊಳ್ಳೋಕೆ ಹೇಳಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ದುಡ್ಡು ಖರ್ಚಾಗೋದು ಕಮ್ಮಿ ಆಗುತ್ತೆ.